ಸಂಡೇ ಬಜಾರಲ್ಲಿ ಟಾಪ್ ಬ್ರಾ ಇಲ್ಲೆಲ್ಲ ಪಾತ್ರೆ ಸಾಮಾನುಗಳಿದ್ದಾವೆ. ಇದರಲ್ಲಿ ಕೆಲವೊಂದು ಹೊಸವಿದ್ದಾವೆ, ಆಮೇಲೆ ಕೆಲವೊಂದು ಸೆಕೆಂಡ್ ಹ್ಯಾಂಡು ಸಿಗುತ್ತೆ. ಆಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ರ ಅದೇ ಅಲ್ಲೆಲ್ಲ ಬಟ್ಟೆ. ಅದಂತೂ ಕೇಳಲೇಬೇಡಿ ಬಿಡಿ, ಆ ರೇಂಜಿಗೆ ಇರ್ತವೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಯೂಸ್ಡು ಇರ್ತವೆ, ಹೊಸದು ಇರುತ್ತೆ. ಕಡಿಮೆ ಬಜೆಟಲ್ಲಿ ನೋಡೋದು ಆಯ್ತು ಅಂತಂದರೆ ಇಲ್ಲಿಗೆ ಬರ್ಬೋದು. ಈಗ ಏನ್ ನೋಡ್ತಿದ್ರ ಅದೆಲ್ಲ ಮಾರ್ಕೆಟ್ ಏರಿಯಾ. ಆಲ್ಮೋಸ್ಟ್ ಅಲ್ಲ 2 ರಿಂದ 3 ಕಿಲೋಮೀಟರ್ ವರೆಗೂ ಇದು ಸ್ಪ್ರೆಡ್ ಆಗಿರುತ್ತೆ. ಇಲ್ಲಿ ಚೈನ್ಸ್ ಇದೆ, ಆಮೇಲೆ ಈ ಕಾಂಕ್ರೀಟ್ ಕೆಲಸಕ್ಕೆ ಏನು ಯೂಸ್ ಮಾಡ್ತಾರಲ್ಲ ಅದೆಲ್ಲ ಐಟಮ್ಸ್ ಇದ್ದಾವೆ. ಆಮೇಲೆ ಲಿಫ್ಟಿಂಗ್ ಮಾಡೋಕ್ಕೆ ಕೂಡ ಇಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಇದ್ದಾವೆ. ಅದರಲ್ಲಿ ಕೆಲವೊಂದು ಹೊಸದಿದೆ, ಆಮೇಲೆ ಕೆಲವೊಂದು ಹಳೇದಿದೆ. ಇಲ್ಲೆಲ್ಲ ಟೈರ್ ಇದೆ ಲೆಫ್ಟ್ ಸೈಡಲ್ಲಿ. ಇವು ಬೆಡ್ಶೀಟ್ಸು, ಆಮೇಲೆ ಹಳೆ ಫೋನ್ಸು, ಆಮೇಲೆ ಟ್ರೈಪಾಡ್ಸ್. ಇಲ್ಲಿ ಯಾವುದೋ ಡಿವಿಡಿ ಪ್ಲೇಯರ್ ಇದ್ದಂಗೆ ಇದೆ. ಇದು ಗೊತ್ತಾಗ್ತಿಲ್ಲ ಏನು ಕ್ಲಾರಿಟಿ ಆಗಿ. ಯಾವುದೋ ಓಲ್ಡ್ ಟೆಲಿಫೋನು, ಮಿಕ್ಸಿ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಯೂಸ್ಡ್ ಐಟಮ್ಸ್ ಇದ್ದಾವೆ. ಇಲ್ಲಿ ಏನು ಅಂತ ತಗೊಳ್ಳೋ ಐಟಮ್ ಏನೂ ಇರಲ್ಲ. ಏನಂತಂದರೆ ಕೆಲವೊಂದು ಬಟ್ಟೆ ಐಟಮ್ಸ್ ಅದಕ್ಕೆಲ್ಲ ಬರಬೇಕು. ಇಲ್ಲಿ ಕನ್ನಡಿ ಇದ್ದಾವೆ, ಇಲ್ಲೆಲ್ಲ ಕೆಲವೊಂದು ಬೇರೆ ಐಟಮ್ಸ್ ಇದ್ದಾವೆ. ಇದೆಲ್ಲ ಪರ್ಸ್. ಏನೋ ಕಾಯಿನ್ಸ್ ಇದಾವೆ. ಏನೋ ಕಾಯಿನ್ ಗೊತ್ತಿಲ್ಲ ಏನಂತ, ನೋಡ್ಬೇಕು. ಈ ತರ ಇದೆ. ಇದು 20 ಪೈಸೆ. बता दे कितने का? बराबर आपका 50 में दो, 50 रुपए में दो। दो लिया। इसका देखो कितना लगा? इसका कितना? ಈ ಶೂಸ್ ಇದಾವೆ. ಆಮೇಲೆ ಬೆಡ್ಶೀಟ್. ಇಲ್ಲಿ ನೋಡೋದಾದ್ರೆ ಇಲ್ಲೆಲ್ಲ ಕೆಲವೊಂದು ಹಳೆ ಸ್ಪಾನರ್ಸ್, ಆಮೇಲೆ ಸ್ಕ್ರೂ ಡ್ರೈವರ್ಸ್ ಎಲ್ಲ ಇದಾವೆ. ಇಲ್ಲೆಲ್ಲ ಬಟ್ಟೆಗಳು ಇದಾವೆ. ಆ್ಯಕ್ಚುಲಿ ಇಲ್ಲಿ ಬಟ್ಟೆನೇ ಜಾಸ್ತಿ ಮಾರೋದು. ಇಲ್ಲೆಲ್ಲ ಬಟ್ಟೆಗೋಸ್ಕರನೇ ಭಾಳ ಜನ ಬರ್ತಾರೆ. ಆಮೇಲೆ ಹೇಳೋದು ಮತ್ತೆ, ಇದು ಹೈದರಾಬಾದ್ನಲ್ಲಿ ಯರಗಡ್ಡ ಅಂತ ಒಂದು ಏರಿಯಾ. ಆ ಏರಿಯಾದಲ್ಲಿ ಪ್ರತಿ ವಾರ ಸಂಡೇ ನಡೀತೆ ಈ ಒಂದು ಮಾರ್ಕೆಟ್, ಸಂಡೇ ಬಜಾರ್ ಅಂತ ಏನಂತಾರೆ.
ಇದು ಪ್ರತಿ ವಾರ ನಡೆಯುತ್ತೆ. ಇಲ್ಲೆಲ್ಲ ಡಿಫ್ರೆಂಟ್ ವಾಚಸ್ ಇದ್ದಾವೆ. ಆಮೇಲೆ ಲೇಡೀಸ್ಗೂ ಜೆಂಟ್ಸ್ಗೂ ಇಬ್ಬರಿಗೂ ಇದ್ದಾವೆ ಇಲ್ಲೆಲ್ಲ. $200, $300 ಈ ಥರ ಸಿಗುತ್ತೆ. $150. ನೀವು ಬಾರ್ಗೇನ್ ಮಾಡ್ಬೇಕಷ್ಟೇ. ಇಲ್ಲಿ ಬಾರ್ಗೇನ್ ಮಾಡಿದರೆ ಕೆಲವೊಂದು ಐಟಮ್ಸು ಹೊರಗಡೆ ಸಿಗಲಾರ್ದು ಇಲ್ಲೆಲ್ಲ ಸಿಗುತ್ತೆ ಇಂಥ ಒಂದು ಏರಿಯಾದಲ್ಲಿ. ಚಿಕ್ಕ ಹುಡುಗರಿಗೆ ಏನಾದರೂ ಆಟ ಸಾಮಾನು ಏನಾದರೂ ಬೇಕಂತಂದ್ರೆ ಡಾಲ್ಸ್ ಇವೆಲ್ಲ ಸಿಗ್ತವೆ. ಯಾರೋ ಡ್ರೈವರ್ ಒಳಗಡೆ ಕೂತಿದ್ದಾನೆ. ಇಲ್ಲೆಲ್ಲ ಮಿಕ್ಸಿ ಈ ತರ ಇದೆ. ಇದೇನೋ ಗೊತ್ತಾಗ್ತಿಲ್ಲ ಏನಂತ. ಇದು ಐ ಥಿಂಕ್ ಮಸಾಜ್ ಮಾಡೋದಂತ ಏನೋ ಅನ್ಕೊಂತೀವಿ. ಇವೆಲ್ಲ ಬ್ರಾಂಡೆಡ್ ಕಾರ್. ಇವೆಲ್ಲ ನಮ್ಮಿಂದೆಲ್ಲ ತಗೊಳಕ್ ಆಗಲ್ಲ. ಇವೆಲ್ಲ ಬಹಳ ರಿಚ್ ಪರ್ಸನ್ ಓನ್ಲಿ ಅವ್ರು ಮಾತ್ರ ತಗೊಳಕ್ ಸಾಧ್ಯ. ನೋಡಿ ಕೋಳಿ ಕೂಡ ಮಾಡ್ತಿದ್ದಾರೆ. ಪಾಪ ಯಾರಿಗೆ ಸೇಲ್ ಆಗಿ ಬಲಿ ಆಗುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಪಾರಿವಾಳ ಏನೋ ಬ್ರೀಡ್ ಅಂತ ಅಂತಿದ್ದಾರೆ. ಗೊತ್ತಿಲ್ಲ ಎಷ್ಟು ಬ್ರೀಡ್ ಅಂತ. ಇದೆಲ್ಲ ಚಿಕ್ಕ ಚಿಕ್ಕ. ಆಮೇಲೆ ಇದೇನು ಲವ್ ಬರ್ಡ್ಸ್ ಅಂತ ಅಂತೀವಲ್ಲ ಆ ಥರದ್ದು. ಎಲ್ಲ ಮತ್ತೆ ಸುತ್ತಿಗೆ ಪಾನಸ್. ಆಮೇಲೆ ಏನೀಗ ಕೆಲವೊಂದು ವರ್ಷಗಳಿಂದ ತೂಕ ಮಾಡ್ತಿದ್ದೆಲ್ಲ ಆ ಕಲ್ಲು ಕೆ ಜಿ ಕಲ್ಲು ಏನಿದೆ ಅದು. ಆಮೇಲೆ ಡಂಬಲ್ಸ್, ಇದೆಲ್ಲ ಟಿ ಶರ್ಟ್ಸ್. ಹೇಳಿದ್ನಲ್ಲ ಸುತ್ತಿಗೆ, ಆಮೇಲೆ ಹಳೆ ಕೆಲವೊಂದು ಹತ್ರ ಎಲ್ಲ ಮೈಕ್ ಹಾಕೊಂಡು ಮಾತಾಡ್ತಿದ್ವಿ. ಸೊ ಹಾಗಾಗಿ ನಾನು ಮೈಕೆಲ್ಲ ತೆಗೆದು ನಾರ್ಮಲಾಗಿ ಇವೆಲ್ಲ ಸೈಕಲ್ಸ್. ಇದರಲ್ಲಿ ಹೊಸದು ಇದೆ, ಸೆಕೆಂಡ್ ಹ್ಯಾಂಡೂ ಇದೆ. ಕೆಲವೊಂದು ಅವರೇ ಮಾಡಿಫೈ ಆ ಥರ ಮಾಡಿ ಮಾಡ್ತಿದ್ದಾರೆ. ಇದೆಲ್ಲ ಸ್ಟ್ಯಾಂಡ್. ಕೆಲವೊಬ್ಬರು ರ್ಯಾಪಿಡೋ ಎಲ್ಲ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಸ್ಟ್ಯಾಂಡ್ಸ್ ಹಾಕೋದಿಲ್ಲ. ಆಮೇಲೆ ಕಾರಲ್ಲಿ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಅಪ್ಪೆಲ್ಲ ಇಲ್ಲೆಲ್ಲ ಜರ್ಕಿನ್ಸ್ ಇದ್ದಾವೆ.
ಬಿಸಿಲು ಹೆವಿ ಆಗಿದೆ. ಆ್ಯಕ್ಚುಲಿ ಇದೇನೋ ಬೆಲ್ಲ ಅನ್ಕೊಂತೀನಿ, ಗೊತ್ತಿಲ್ಲ. ಇಲ್ಲಿ ಯಾರಾದರೂ ಆಲ್ರೆಡಿ ಇಲ್ಲಿ ಏನಾದರೂ ಹೈದ್ರಾಬಾದಲ್ಲಿ ಇದ್ದರೆ ಕೆಲವೊಬ್ಬರು ಬಂದಿರ್ಬೋದು, ಕನ್ನಡಿಗರು ಯಾರಾದರೂ ಮಾಡೋರಿರ್ತಾರೆ. ಅವರು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬಂದಿರ್ತಾರೆ, ಎಲ್ಲ ಗೊತ್ತಿದೆ. ಇಲ್ಲಿ ಎವ್ರಿ ಸಂಡೇ ಎಲ್ಲ ಕಡೆ ಇರೋ ಜನರು ಇಲ್ಲಿ ಬರ್ತಾರೆ. ಇವೆಲ್ಲ ಗಲ್ಚು ಯೂತ್ ಬರ್ತಿ ಅದಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲೆಲ್ಲ ಕ್ಯಾಬ್ಸ್ ಇದ್ದಾವೆ. ಇದು ಪ್ಲಂಬರಿಂಗ್ ಏನು ಮಾಡ್ತಾರಲ್ಲ ಅವ್ರಿಗೆ ರಿಲೇಟೆಡ್ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ಇದ್ದಾವೆ. ಹಳೆ ಆಲ್ರೆಡಿ ಹಿಡ್ದಂಥ ಎಲ್ಲ ಸಾಮಾನುಗಳು ಇಲ್ಲೆಲ್ಲ ಬ್ಯಾಗ್ಸ್ ಇದ್ದಾವೆ. ಕೆಲವೊಂದು ಐಟಮ್ಸ್ ಯಾವ ಥರ ಇರ್ತಾವೆ ಅಂತಂದರೆ ಆನ್ಲೈನಲ್ಲಿ ನೋಡಿದರೆ ಅಲ್ಲಿ ಇಲ್ಲಿ ಭಾಳನೇ ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲಿ ಹುಡುಕ್ಬೇಕಷ್ಟೇ, ಪೇಷನ್ಸಿಂದ ಹುಡುಕ್ಬೇಕು. ನೀವೇನಾದರೂ ಬೆಳಗ್ಗೆ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ 7:30 8 o'clock ಆ ಥರ ಬಂದು ಚೆನ್ನಾಗಿರುತ್ತೆ, ರಶ್ ಎಲ್ಲ ಕಡಿಮೆ ಇರುತ್ತೆ. ಅವಾಗ ಈಸಿಯಾಗಿ ನೀವು ತೊಗೋಬೋದು. ಸ್ವಲ್ಪ ಟೈಮ್ ಆಗ್ತಾ ರಶ್ ಭಾಳ ಆಗುತ್ತೆ. ಇದಂತೂ ಫುಲ್ಲು ಫ್ರಿಜ್ರಿ ಸಾಮಾನು. ಡಸ್ಟ್ಬಿನ್ಗೆ ಹಾಕೋದು ಇಲ್ಲಿ ತಂದುಬಿಟ್ಟಿದ್ದಾರೆ. ಅದರಲ್ಲಿ ಏನಾದರೂ ಯೂಸ್ ಮಾಡೋಕ್ಕೆ ಏನಾದರೂ ಬೇಕಂತಂದರೆ ತೊಗೋಬೋದು. ಯಾಕಂತಂದರೆ ಕೆಲವೊಂದು ಆನ್ಲೈನಲ್ಲೆಲ್ಲ ಸಿಗೋಲ್ಲ, ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಇಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಹುಡುಗಬೇಕು. ಇದು ಯಾವುದೋ ಗೊತ್ತಿಲ್ಲ, ಇದು ಭಾಳ ಓಲ್ಡ್ ಕ್ಯಾಮ್ರಾ, ವಿಡಿಯೋಗ್ರಫಿಗೆಲ್ಲ ಯೂಸ್ ಮಾಡ್ತಾರೆ. ಅದೇ ಅಂತ ಅನ್ಕೊಂತಿದ್ದೀನಿ. ತಗೊಂಡ್ರೂ ಏನು ಯೂಸ್ ಇರೋಲ್ಲ, ಸುಮ್ಮನೆ ವೇಸ್ಟ್. ಇಲ್ಲಿ ಏನಂತಂದರೆ ಹೊರಗಡೆ ಏನಾದರೂ ಬಿದ್ದಿದ್ರೂ ಒಂದು ಪ್ಲಾಸ್ಟಿಕ್ ತಂದು ಇಲ್ಲಿ ಸೇಲ್ ಮಾಡ್ತಾರೆ ಆ ಥರ. ಅಲ್ಲೆಲ್ಲ ನೋಡ್ಬೋದು ಓಲ್ಡ್ ಕ್ಯಾಸೆಟ್ಸ್, DVD ಕ್ಯಾಸೆಟ್ ಏನಂತ ಹೇಳ್ತೀವಲ್ಲ ಅವೆಲ್ಲ ಇದ್ದಾವೆ. ಅವನ್ನೂ ಯಾರು ತೊಗೊಳ್ತಾರೋ ಗೊತ್ತಿಲ್ಲ, ಅವನ್ನೂ ಮಾಡ್ತಿದ್ದಾರೆ. ಇದೆಲ್ಲ ಬ್ಯಾಗ್ಸ್ ಇದ್ದಾವೆ. ಇಲ್ಲಿ ಬೋನ್ ಹಲೋ ಇದು ಸೈಕಲ್ हेलो ये मारने का जो मशीन है ना वो ले रहा हूँ एक। ಈ ದೋಸೆ ಹಂಚು, ಆಮೇಲೆ धुआं बहुत हो गया, फॉयल वॉयल पूरा खराब कर दिया। ಹಂಚು ಇಲ್ಲಿ ಎಲ್ಲ ರಾಯಲ್ ಸ್ಪೆಕ್ಸ್ ಇವೆಲ್ಲ ಕಡಿಮೆ ಮಾಡೋಕ್ಕಾಗಲ್ಲ. ಆರೆಂಜಿಗೆ ಸುಮ್ಮನೆ ಅಂದೆ. ಇದೆಲ್ಲ ಆಲ್ಮೋಸ್ಟ್ ಆಲ್ 50 ರೂಪೀಸ್. ಇದೆಲ್ಲ ಟೀ, ಆಮೇಲೆ ನೀರಿನ ಟ್ಯಾಂಕ್, ಕುರ್ಚಿ, ಈ ಥರ ಪ್ಲಾಸ್ಟಿಕ್ ಐಟಮ್ಸ್ ಇದೆಲ್ಲ ಹೊಸದು. ಇದರಲ್ಲೂ ಕೆಲವೊಂದು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಇರ್ತವೆ. ಈ ಕಡೆ ಬೆಡ್ಶೀಟ್ಸ್, ಆಮೇಲೆ ಪಿಲ್ಲೋ, ಆಮೇಲೆ ಬೆಡ್ ಇದೆಲ್ಲ ಓವನ್, ಆಮೇಲೆ ಕುಕ್ಕರ್, ಮಿಕ್ಸಿ ಇದ್ದಾವೆ. ಕೆಲವೊಂದು ಹೊಸದು ಇದೆ, ನೋಡಿ ತಗೋಬೇಕು.
ಇಲ್ಲಿ ಏನಾಗಿದೆ ಅಂತಂದರೆ ಬಹಳಷ್ಟು ಜನಕ್ಕೆ ಯೂಟ್ಯೂಬಲ್ಲಿ ಎಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಆಗಲೇ ಕೆಲವೊಬ್ಬರಿಗೆಲ್ಲ ಇದ್ರ ಬಗ್ಗೆ ಅವೇರ್ ಇದೆ. ಸೊ ಹಂಗಾಗಿನೇ ಭಾಳ ಜನ ವಿಡಿಯೋ ಮಾಡಬೇಡಿ ಅಂತ ಸ್ವಲ್ಪ ಅಪೋಸ್ ಮಾಡ್ತಿದ್ದಾರೆ. ಹಂಗಾಗಿನೇ ಮಾತಾಡೋಕ್ಕೆ ಆಗಲಿಲ್ಲ. ಈ ಮೈಕ್ ಎಲ್ಲ ತೆಗೆದು ನಾರ್ಮಲಾಗಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿನ್ನೂ ಫುಲ್ಲು ಎಲ್ಲ ವಿಡಿಯೋ ಮಾಡಬೇಕಾಗಿತ್ತು, ಅದೇ ಒಂದು ಪ್ರಾಬ್ಲಮಿಂದ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ನಮಸ್ಕಾರ.